ಒಂದ್ ಸೆಕೆಂಡ್. ಎಸ್ ಸ್ನೇಹಿತರೆ, ಯಾವಾಗ್ಲೂ ಹೇಳ್ತೀವಿ ನೆಟ್ ಸರ್ಫ್ ಅನ್ನೋದು ವಿಭಿನ್ನ. ಅಂದ್ರೆ ನೆಟ್ ಸರ್ಫ್ ಅಲ್ಲಿ ನಿಮ್ಗೆ ಗೊತ್ತಿದೆ, ನಾವು ಪ್ಯೂರ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇದೀವಿ ಸ್ನೇಹಿತರೆ. ಬೇರೆಯವ್ರ ತರ ನಾವು ಚೈನ್ ಲಿಂಕ್ ಮಾಡ್ತಾ ಇಲ್ಲ, ಬೇರೆಯವ್ರ ತರ ಸ್ಕೀಮ್ ಮಾಡ್ತಾ ಇಲ್ಲ. ತುಂಬಾ ಜನ ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಮನ್ನ ನೋಡೋದು ಯಾವ ರೀತಿ ಅಂತ ಹೇಳಿದ್ರೆ, ಇದು ಯಾವ್ದೋ ಚೈನ್ ಲಿಂಕು, ನಾನ್ ಪ್ರೀವಿಯಸ್ ಹೀಗ್ ಮಾಡಿದೆ, ಪ್ರೀವಿಯಸ್ ಆ ಕಂಪನಿ ಮಾಡಿದೆ, ಪ್ರೀವಿಯಸ್ ಈ ತರ ನಾನು ಸ್ಕೀಮ್ ಅಲ್ಲಿ ದುಡ್ಡು ಹಾಕಿದ್ದೆ, ಅಂದ್ರೆ ನಾನ್ ದುಡ್ಡು ಹಾಕಿದಕ್ಕೆ ನನಗೆ ವಾರ ವಾರ ದುಡ್ಡು ಬರುತ್ತೆ ಅಂತ ಹೇಳಿದ್ರು, ಇಲ್ಲ ತಿಂಗಳ ದುಡ್ಡು ಬರುತ್ತೆ ಅಂತ ಹೇಳಿದ್ರು, ಡಬಲ್ ಮಾಡ್ಕೊಡ್ತೀವಿ ಅಂತ ಕೆಲವರು ಹೇಳೋರು. ಅಥವಾ ಇನ್ಯಾವುದೋ ಒಂದು ಕಾಟಾಚಾರಕ್ಕೆ ಪ್ರಾಡಕ್ಟ್ ನ ಕೊಟ್ಬಿಟ್ಟು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ನಾವು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸ್ನೇಹಿತರೆ, ಕಳೆದ 25 ವರ್ಷದಿಂದ ಒಂದು ಕಂಪನಿ ಹೇಳ್ಕೊ ಬರ್ತಾ ಇದೆ, ಯಾರು ಏನೇ ಮಾಡಿದ್ರು ಕೂಡ ನಾನು ಜಿನಿಯನ್ನಾಗಿ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಇದೀನಿ. ನಾನ್ ಯಾವುದೇ ಸ್ಕೀಮ್ ಅಲ್ಲಿ, ಆಫರ್ ಅಲ್ಲಿ, ಮೋಟಿವೇಶನ್ ಅಲ್ಲಿ ಬಿಸ್ನೆಸ್ ಮಾಡಲ್ಲ. ನಾನು ಓನ್ಲಿ ಫಾರ್ ಕ್ವಾಲಿಟಿ ಪ್ರಾಡಕ್ಟ್ ನ ಬಿಸ್ನೆಸ್ ಕೊಟ್ಟು, ಕ್ವಾಲಿಟಿ ಪ್ರಾಡಕ್ಟ್ ನ ಜನಗಳಿಗೆ ಕೊಟ್ಟು, ರಿಸಲ್ಟ್ ನ ಕೊಟ್ಟು ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಕಂಪನಿ ಹೇಳ್ತಿದೆ ಅಂತ ಹೇಳಿದ್ರೆ ಅದು ನೆಟ್ ಸರ್ಫ್. ಸ್ನೇಹಿತರೆ, ನಾವೆಲ್ಲರೂ ಕೂಡ ಪ್ರೌಡ್ ಫೀಲ್ ಇಂದ ಹೇಳ್ಕೊಳೋಣ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನೋಕ್ಕಿಂತ ಯಾವ್ದೋ ಕಾರ್ ಕೊಡೋ ಕಂಪನಿ, ಯಾವ್ದೋ ಏನೋ ಫಾರಿನ್ ಟ್ರಿಪ್ ಮಾಡ್ಸೋ ಕಂಪನಿ, ಏನೇನು ಹೇಳ್ಕೊಂಡು ಆಚೆ ಕಡೆ ಪ್ರಮೋಷನ್ ಮಾಡ್ತಾ ಇದಾರೆ, ಯಾವ್ದಾವ್ದು ತೋರ್ಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ. ಬಟ್ ಡೇ ಒನ್ ಇಂದ ಸ್ನೇಹಿತರೆ, ಡೇ ಒನ್ ಇಂದ ನಾನ್ ಜನಕ್ಕೆ ಏನು ಕೊಡಲ್ಲ, ಯಾವುದೇ ಆಮಿಷಗಳನ್ನ ಒಡ್ಡೋದಿಲ್ಲ, ನಾನು ಆಫರ್ ಇದು ಅದು ಏನು ಹೇಳೋದಿಲ್ಲ. ನಾನು ಕನ್ಸೂಮರ್ಗೆ, ಒಬ್ಬ ಸಾಮಾನ್ಯ ರೈತನಿಗೆ ಕ್ವಾಲಿಟಿ ಪ್ರಾಡಕ್ಟ್ ನ ರೀಚ್ ಮಾಡಿ, ಕ್ವಾಲಿಟಿ ಪ್ರಾಡಕ್ಟ್ ನ ಕೊಟ್ಟು ಅವರ ಒಂದು ಏನೋ ನಗು ನೋಡಕ್ಕೆ ಬಯಸ್ತೀನಿ, ಆ ಒಂದು ರೈತನ ಕಸ್ಟಮರ್ ನ ನಗು ನೋಡಕ್ಕೆ ಬಯಸ್ತೀನಿ ಅಂತ ಹೇಳುವಂತ ಕಂಪನಿ, ಸಂಸ್ಥೆ ಸ್ನೇಹಿತರೆ ನೆಟ್ ಸರ್ಫ್. ನೆಟ್ ಸರ್ಫ್ ನೆಟ್ ಸರ್ಫ್ ನಿಜವಾಗ್ಲೂ ಪ್ರೌಡ್ ಫೀಲ್ ಇಂದ ಪ್ರತಿಯೊಬ್ರು ಕೂಡ ಜೈ ನೆಟ್ ಸರ್ಫ್ ಅಂತ ಟೈಪ್ ಮಾಡಿ. ಯಾಕೆಂತ ಹೇಳಿದ್ರೆ ಈ ಒಂದು ಸಿಸ್ಟಮ್ ಗೆ ಅಷ್ಟು ಚೆನ್ನಾಗಿ ಈ ಕಂಪನಿ ನಮ್ಗೆ ಪ್ರೊವೈಡ್ ಮಾಡ್ಕೊಟ್ಟಿದೆ. ಎಸ್, ಅದೇ ರೀತಿ ಸ್ನೇಹಿತರೆ, ಎಸ್ ನಿಮ್ಗೆ ಗೊತ್ತಿದೆ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಸರ್. ನೆಟ್ ಸರ್ಫ್ ನ 10 ವರ್ಷದಿಂದ ಕೂಡ ಬಳಸ್ದವ್ರು ಇದಾರೆ. ಪ್ರಾಡಕ್ಟ್ ಸಿಗ್ತಾ ಇಲ್ವಂತೆ, ಅವರಿಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ವಂತೆ. ಸೊ ಇವತ್ತು ನಾವೆಲ್ಲೋ ಒಂದ್ ಕಡೆ ಹೋದಾಗ ಡಿಸ್ಟ್ರಿಬ್ಯೂಟರ್ಗೆ, ಸರ್ ನನಗೆ ಒಂದ್ ಪೇಸ್ಟ್ ತರ್ಲಿಕ್ಕೆ ನನ್ನ ಡಿಸ್ಟಿಕ್ ಹೋಗ್ಬೇಕಾ, ಒಂದ್ ಪೇಸ್ಟ್ ತರ್ಲಿಕ್ಕೆ ತಾಲೂಕಿಗೆ ಹೋಗ್ಬೇಕಾ, ಅಥವಾ ನನ್ಗೊಂದ್ ಸ್ಟಿಮ್ ಬ್ರಿಡ್ಜ್ ಬೇಕು ಅಂತ ಹೇಳಿದ್ರೆ ನಾನ್ ತಾಲೂಕ್ ಲೆವೆಲ್ ಅಲ್ಲಿ ಹೋಗ್ಬೇಕಾ, ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹೋಗ್ಬೇಕು, ಎಲ್ಲಿದೆ ಸ್ಟಾಕ್ ಪಾಯಿಂಟ್, ನಿಮ್ ಸ್ಟಾಕ್ ಎಲ್ಲಿ ಸಿಗುತ್ತೆ, ಈ ತರ ನಾನಾ ರೀತಿ ತೊಂದರೆಗಳು ಸ್ನೇಹಿತರೆ. ಅದ್ರಲ್ಲೂ ಕೂಡ ನಮ್ಮ ಡಿಸ್ಟ್ರಿಬ್ಯೂಟ್ಗೆ ಹೋಗಿ ಫೀಲ್ಡ್ ಅಲ್ಲಿ ಹೋಗಿ ತಿರ್ಗಾ ಕಸ್ಟಮರ್ ಗೆ ಪ್ರಾಡಕ್ಟ್ ನ ಕೊಡೋದು ತುಂಬಾ ಒಂದು ಇಶ್ಯೂ ಆಗ್ತಿತ್ತು ಸ್ನೇಹಿತರೆ, ತುಂಬಾ ಒಂದು ಇಶ್ಯೂ ಆಗ್ತಿತ್ತು. ಈ ಎಲ್ಲಾ ಇಶ್ಯೂಗಳಿಗೆ ಒಂದು ಸೊಲ್ಯೂಷನ್ ಕೊಡಬೇಕು, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ಇವತ್ತು ಕಂಪನಿ ಡಿಸೈಡ್ ಮಾಡಿದೆ. ಅದರಲ್ಲೂ ಕೂಡ ನಿಮ್ಗೆ ಗೊತ್ತಿದೆ, ಇವತ್ತು ಅಟ್ ಪ್ರೆಸೆಂಟ್ ಸ್ನೇಹಿತರೆ ಇಂಡಿಯಾದಲ್ಲಿ ಆರ್ಗ್ಯಾನಿಕ್ ಯೂಸರ್ಸ್ ಅಂತ ಬಂದ್ರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಲಿಕ್ಕೆ, ಆರ್ಗ್ಯಾನಿಕ್ ಬಳಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳುವಂತ ಪರ್ಸೆಂಟೇಜ್ ಆಲ್ ಓವರ್ ಇಂಡಿಯಾ ನೀವು ತಗೊಳೋದಾದ್ರೆ ಜಸ್ಟ್ ಒಂದು 5% ಇದೆ ಸ್ನೇಹಿತರೆ, ಜಸ್ಟ್ ಒಂದು 5%. ನಾವೇನೇ ಅನ್ಕೊಂಡು ಒಂದು 5% ಅಲ್ಲಿ ಆಟ ಆಡ್ತಾ ಇದೀವಿ. ಒಂದು ಸರ್ವೆ ಹೇಳ್ತಾ ಇದೆ ಸ್ನೇಹಿತರೆ, ಈ 5% ಸ್ವಲ್ಪ ಗಮನವಿಟ್ಟು ಕೇಳ್ಕೊಳ್ಳಿ ಎಲ್ರು, ಇದೇ 5% ನಿನ್ನ 5 ವರ್ಷದಲ್ಲಿ ಸ್ನೇಹಿತರೆ, ನಿನ್ನ 5 ವರ್ಷದಲ್ಲಿ ಅಂದ್ರೆ 2030ರಲ್ಲಿ 2030ರಲ್ಲಿ ಈ ಒಂದು ಪರ್ಸೆಂಟೇಜ್ ಹತ್ತತ್ರ 80% ವರೆಗೂ ರೀಚ್ ಆಗುವಂತ ಸಾಧ್ಯತೆಗಳಿದೆ ಸ್ನೇಹಿತರೆ. ಎಸ್, ಆ 80% ನ ಕವರ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರೆಸೆಂಟ್ ಇರುವಂತ ಸ್ಟಾಕ್ ಪಾಯಿಂಟ್ ಅಲ್ಲಿ, ಪ್ರೆಸೆಂಟ್ ಇರುವಂತ ಸಿಸ್ಟಮ್ ಅಲ್ಲಿ, ಪ್ರೆಸೆಂಟ್ ಏನ್ ಕರೆಂಟ್ ಸಿಸ್ಟಮ್ ಅಲ್ಲಿ ಇಶ್ಯೂಸ್ ಇದೆ, ಇದನ್ನ ಇಟ್ಕೊಂಡು ನಾನು ರೀಚ್ ಆಗಕ್ಕಾಗಲ್ಲ. ನಾನು ಏನಾದ್ರೂ ಒಂದು ಆಲ್ಟರ್ನೇಟಿವ್ ಮಾಡ್ಬೇಕು, ಜನಗಳಿಗೆ ನಾನು ರೀಚ್ ಆಗ್ಲಿಕ್ಕೆ, ಕಸ್ಟಮರ್ಗೆ ಇನ್ನ ಈಸಿಯಾಗಿ ಸಿಗೋ ರೀತಿ, ನನ್ನ ಡೀಲರ್ಸ್ ಗೆ ಇನ್ನ ಈಸಿ ಆಗೋ ರೀತಿ ನಾನು ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದೆ. ಅದುವೇ ಸ್ನೇಹಿತರೆ ಐಸ್ಟಾಕ್. ಸ್ನೇಹಿತರೆ, ಎಲ್ರು ಕೂಡ ಐಸ್ಟಾಕ್ ಅಂತ ಟೈಪ್ ಮಾಡಿ. ನಿಜವಾಗ್ಲೂ ಇದೊಂದು ಅದ್ಭುತವಾದ ಟೂಲ್ ಅಂತ ಹೇಳ್ಬೋದು, ಒಂದು ಅದ್ಭುತವಾದ ಸಿಸ್ಟಮ್ ಅಂತ ಹೇಳ್ಬೋದು. ಐಸ್ಟಾಕ್ ಅನ್ನೋದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಿರಾಕಲ್ ನ ಸೃಷ್ಟಿ ಮಾಡುತ್ತೆ, ಒಂದು ದೊಡ್ಡ ಚೇಂಜಸ್ ನ ಸೃಷ್ಟಿ ಮಾಡುತ್ತೆ, ದೊಡ್ಡ ರೆವಲ್ಯೂಷನ್ ಗೆ ಒಂದು ದಾರಿ ಆಗುತ್ತೆ ಸ್ನೇಹಿತರೆ ಈ ಐಸ್ಟಾಕ್ ಅನ್ನೋದು. ಸೊ ಆಲ್ಮೋಸ್ಟ್ ಇವತ್ತು ಗ್ರೂಪ್ ಗಳಲ್ಲಿ ತುಂಬಾ ನೋಡ್ತಾ ಇದ್ದೀರಾ, ಐಸ್ಟಾಕ್ ಅಪಾಯಿಂಟೆಡ್, ಐಸ್ಟಾಕ್ ಪ್ಲಾನಿಂಗ್, ಐಸ್ಟಾಕ್ ನ ಸಾಕಷ್ಟು ಜನ ಅಪಾಯಿಂಟ್ ಮಾಡ್ಲಿಕ್ಕೆ ತುಂಬಾ ಪ್ಲಾನ್ ಮಾಡ್ತಾ ಇದ್ರ. ಯಾರೆಲ್ಲ ಟ್ರೈ ಮಾಡ್ತಾ ಇದ್ರ, ಯಾರೆಲ್ಲ ಅದ್ರ ಬಗ್ಗೆ
ಎಫರ್ಟ್ ಹಾಕ್ತಾ ಇದ್ರ ನಾನು ಎಲ್ರಿಗೂ ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಮುಂದಿನ ದಿನ ಒಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ ಸ್ನೇಹಿತರೆ. ಇವತ್ತು ಏನು ನೀವು ಫಾಲೋ ಅಪ್ ಮಾಡಿ, ಇವತ್ತು ಏನು ಬೇಸ್ಮೆಂಟ್ ರೆಡಿ ಮಾಡ್ತಾ ಇದ್ದೀರಾ, ಐಸ್ಟಾಕ್ ಅನ್ನೋ ಒಂದು ಬೇಸ್ಮೆಂಟ್ ರೆಡಿ ಮಾಡ್ತೀರಾ. ನಿಜವಾಗ್ಲೂ ಮುಂದಿನ ದಿನ ಒಂದು ಯಾರು ಇವತ್ತು ಸ್ಟ್ರಗಲ್ ಮಾಡ್ಕೊಂಡು ಐಸ್ಟಾಕ್ ನ ಅಪಾಯಿಂಟ್ ಮಾಡ್ಕೊಂಡು ಫೀಲ್ಡ್ ನ ರೆಡಿ ಮಾಡ್ಕೊಂತೀರಾ, ಕನ್ಸೂಮರ್ ಬೇಸ್ ನ ರೆಡಿ ಮಾಡ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಪ್ಯಾಸಿವ್ ಇನ್ಕಮ್ ಬರೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ ಸ್ನೇಹಿತರೆ. ಎಸ್, ಹಾಗಾದ್ರೆ ಐಸ್ಟಾಕ್ ಯಾವ ರೀತಿ ವರ್ಕ್ ಆಗುತ್ತೆ, ಐಸ್ಟಾಕ್ ಇಂದ ಯಾವ ರೀತಿ ನಮ್ಗೆ ಹೆಲ್ಪ್ ಆಗುತ್ತೆ, ಐಸ್ಟಾಕ್ ಇಂದ ನಮ್ಗೆ ಯಾವ ರೀತಿ ನಮ್ಗೆ ಅಂದ್ರೆ ಕಂಪ್ಲೀಟ್ ಇದೊಂದು ಪ್ರಿಪೇರ್ಡ್ ಸಿಸ್ಟಮ್ ಸ್ನೇಹಿತರೆ. ನ್ಯೂಲಿ ಎಂಟೈರ್ ನೆಟ್ಸರ್ಫ್ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಕೊಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರುವಂತದ್ದು. ಸೊ ನೆಟ್ಸರ್ಫ್ ಆಥರೈಸ್ಡ್ ರೀಸೆಲ್ಲರ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನೇನ್ ಪ್ರಾಡಕ್ಟ್ ಕೊಡ್ಬೋದು ಸರ್, ಐಸ್ಟಾಕ್ ಅಲ್ಲಿ ನಾವು ಏನೇನ್ ಪ್ರಾಡಕ್ಟ್ ನ ಮೂವ್ ಮಾಡಿಸಬಹುದು? ಸೊ ಇಲ್ಲಿ ನಮ್ಮಲ್ಲಿರುವಂತ ಪ್ರತಿಯೊಂದು ಕ್ರಾಪ್ ಕೇರ್ ಆಗಿರ್ಬೋದು, ಅನಿಮಲ್ ಕೇರ್ ಆಗಿರ್ಬೋದು, ನ್ಯಾಚುರೋ ಮೋರ್ ಆಗಿರ್ಬೋದು, ಹರ್ಬ್ಸ್ ಅಂಡ್ ಮೋರ್ ಆಗಿರ್ಬೋದು, ನೀವು ಪ್ರತಿಯೊಂದು ಪ್ರಾಡಕ್ಟ್ ನು ಕೂಡ ಮೂವ್ ನ ಮಾಡಬಹುದು. ಅದೇ ರೀತಿ